ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಧನಾತ್ಮಕ ಲಹರಿಗಳನ್ನು ನಮ್ಮ ಕಡೆ ನಾವು ಸೆಳೀಬೇಕು ಅಥವಾ ಆಕರ್ಷಿತ ಮಾಡ್ಕೋಬೇಕು ಅಂದರೆ ನಾವು ಒಂದು ಧನಾತ್ಮಕವಾಗಿ ಭಗವಂತನ ಲಹರಿಗಳಿರ್ಬೋದು, ಹಿರಿಯರ ಆಶೀರ್ವಾದ, ದೈವಿ ಶಕ್ತಿಗಳು, ಪಂಚಭೂತಗಳು ಇವತ್ತು ಗಾಳಿ, ನೀರು, ಆಕಾಶ, ಭೂಮಿ, ಅಗ್ನಿ ಇವೆಲ್ಲವೂ ಕೂಡ ನಮಗೆ ಕೃಪೆ ತೋರಿದಾಗ ಭಗವಂತನು ಅದರ ಮುಖೇನ ನಮಗೆ ಆಶೀರ್ವಾದವನ್ನು ಕೊಡ್ತಾನೆ. ಅದೇ ರೀತಿ ಇವತ್ತು ಪಚ್ಚಕರ್ಪೂರ, ನೀವು ಪಚ್ಚಕರ್ಪೂರ ಅಂದ ತಕ್ಷಣ ನಮಗೆ ತಿರುಪತಿಯಲ್ಲಿ ಇವತ್ತು ಆ ಭಗವಂತನಿಗೆ ನಾಮಗಳನ್ನು ಹಾಕ್ತಕ್ಕಂಥ ಸಂದರ್ಭ ಅಥವಾ ಈ ಒಂದು ಗಡ್ಡಕ್ಕೆ ಅಥವಾ ಗಲ್ಲಕ್ಕೆ ಆ ಒಂದು ಪಚ್ಚಕರ್ಪೂರವನ್ನು ಕೂಡ ಇಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ. ಎಷ್ಟೋ ಸರಿ ಪ್ರಸಾದ ರೂಪವಾಗ್ಬೋದು ಅಥವಾ ಪಚ್ಚಕರ್ಪೂರ ಆ ಒಂದು ಸುವಾಸನೆ ಬಹಳ ವಿಶೇಷವಾಗಿರುತ್ತೆ, ನಮಗೆ ಒಂದು ಧನಾತ್ಮಕ ಲಹರಿಗಳನ್ನು ಕೂಡ ಕೊಡುತ್ತೆ. ಅಂತಹ ಪಚ್ಚಕರ್ಪೂರದಿಂದ ನಾವಿವತ್ತು ಧನಾತ್ಮಕವಾಗಿ ಶಕ್ತಿಗಳನ್ನು ಪಡಿಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅಂತಹ ತಂತ್ರಗಳೇನಾದರೂ ಇದೆಯಾ ಅಂತ ನಾವಿವತ್ತಿನ ದಿವಸ ಅವಲೋಕನ ಮಾಡೋಕ್ಕೆ ಹೋದಾಗ ಪಚ್ಚಕರ್ಪೂರ ಮತ್ತು ಕುಂಕುಮ, ಒಳ್ಳೆಯ ಶುದ್ಧವಾದ ಕುಂಕುಮವನ್ನು ಮತ್ತು ಪಚ್ಚಕರ್ಪೂರವನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಧದೋಪಾದಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಪಚ್ಚಕರ್ಪೂರ ಮತ್ತು ಕುಂಕುಮವನ್ನು ಗಂಡಸರಾಗಲಿ ಹೆಂಗಸರಾಗಲಿ ಯಾರೇ ಆಗಲಿ ಹಣೆಗೆ ಬೆಳಗ್ಗೆ ಸೂರ್ಯೋದಯದ ಕಾಲದಲ್ಲಿ ಹಣೆಗೆ ಅದನ್ನು ಹಚ್ಕೊಂಡಿದ್ದೆ ಆದರೆ ನಿಮಗೇನಾಗುತ್ತೆ, ಸಾಕ್ಷಾತ್ ಲಯ ಅಂದರೆ ಸ್ಥಿತಿಕಾರಕನಾಗಿರ್ತಕ್ಕಂಥ ವಿಷ್ಣುವಿನ ಅನುಗ್ರಹ ಸಿಗುತ್ತೆ. ನಮ್ಮ ಸ್ಥಿತಿಗಳೆಲ್ಲವನ್ನೂ ಕೂಡ ನಾವು ನಿಭಾಯಿಸ್ಬೋದು. ನಮಗೆ ಸ್ಥಿತಿ ಅಂದರೆ ಇವತ್ತು ನಡೀತಾ ಇರ್ತಕ್ಕಂಥ ಜೀವನದ ಸ್ಥಿತಿಗಳು. ಲಯಕಾರಕ ಯಾರು? ಶಿವ. ಸೃಷ್ಟಿಕರ್ತ ಯಾರು? ಬ್ರಹ್ಮ. ಹಾಗಾಗಿ ಇವತ್ತಿನ ದಿವಸ ಪಚ್ಚಕರ್ಪೂರ ಮತ್ತು ಕುಂಕುಮವನ್ನು, ಪಚ್ಚಕರ್ಪೂರ ಅಂದರೆ ಸುಮ್ಮನೆ ಹಾಕ್ಬಿಡೋದಲ್ಲ, ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಅದನ್ನೆರಡೂ ಮಿಕ್ಸ್ ಮಾಡಿ ಅದನ್ನು ಹಣೆಗೆ ಹಚ್ಕೊಂಡಿದ್ದೆ ಆದರೆ ಸ್ಥಿತಿಕಾರಕನ ಅನುಗ್ರಹ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಾವು ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತಕ್ಕಂಥ ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಕೂಡ ಆವರಿಸ್ಕೊಳ್ಳುತ್ತೆ. ತುಂಬ ಒಳ್ಳೆಯದಾಗುತ್ತೆ. ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗ್ತೀರಾ. ಕೇವಲ ಲಕ್ಷ್ಮೀ ಪೂಜೆ ಮಾಡಿದ್ರೆ ಸರಿ ಹೋಗಲ್ಲ, ಲಕ್ಷ್ಮೀ ಸಮೇತ ವಿಷ್ಣುವಿನ ಪೂಜೆ ಮಾಡಬೇಕು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಇನ್ನು ಪಚ್ಚಕರ್ಪೂರ ಕುಂಕುಮ ಹೂವು ಅಂತ ಕರಿತೀವಿ, ಅದನ್ನು ಮತ್ತು ಪಚ್ಚಕರ್ಪೂರವನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಸ್ವಲ್ಪ ಹಾಕಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ವ್ಯಾಪಾರದ ಜಾಗದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಪಚ್ಚಕರ್ಪೂರ ಮತ್ತು ಕುಂಕುಮದ ಹೂವು, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಾದಾಗ ಇದೆಲ್ಲ ಕುಂಕುಮ ಹೂವು ಅಂತ ಅದನ್ನು ಬಳಸ್ತಾರೆ, ಮಗು ಕೆಂಪಗೆ ಬರಲಿ, ಚೆನ್ನಾಗಿರಲಿ ಅಂತಕ್ಕಂಥದ್ದನ್ನು ಕೂಡ ಕೆಲವು ಡಾಕ್ಟರ್ಸು ಹೇಳ್ತಾರೆ. ಪುರಾತನದಿಂದಲೂ ಕೂಡ ಅದೊಂದು ಪದ್ಧತಿ ನಮ್ಮಲ್ಲಿ ಬರ್ತಾ ಇದೆ. ಹಾಗೆಯೇ ಈ ಪಚ್ಚಕರ್ಪೂರ ಕುಂಕುಮದ ಹೂವನ್ನು ಹಳದಿ ಬಟ್ಟೆಯಲ್ಲಿ, ಗುರುವಿನ ಬಟ್ಟೆ ಅದು, ಆ ಬಟ್ಟೆಯಲ್ಲಿ ಇಟ್ಟು ಅದನ್ನು ನೀವು ಗಲ್ಲದಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಹಣದ ಕೊರತೆ ಇರೋದಿಲ್ಲ. ಹಣ ಯಾವಾಗಲೂ ಅಲ್ಲಿ ಸ್ಟಾಕ್ ಆಗ್ತಾ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಸಿಹಿ ಪದಾರ್ಥಗಳನ್ನು ಭಗವಂತನಿಗೆ ನೈವೇದ್ಯ ಇಡ್ತೀವಿ ನಾವು. ಪಾಯಸ ಇರ್ಬೋದು, ಪೊಂಗಲ್ ಇರ್ಬೋದು, ಏನೋ ಇಡ್ತೀವಿ. ಅದಕ್ಕೊಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಸ್ವಲ್ಪ ನೀವು ಅದನ್ನು ಸಿಂಪಡಿಸಿ ಅಥವಾ ಅದರೊಳಗೆ ಹಾಕಿ ಅದನ್ನು ನೈವೇದ್ಯ ಮಾಡಿ ಭಗವಂತನಿಗೆ ಇಟ್ಟಿದ್ದೆ ಆದರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಸ್ವೀಕಾರದ ಪದಾರ್ಥವನ್ನು ನಾವು ತಗೋಬೋದು. ಇದರಿಂದ ಏನಾಗುತ್ತೆ, ಆ ನೈವೇದ್ಯವನ್ನು ನಿವೇದಿಸಿದ್ರೆ ನಮಗೆ ಆ ಮನೆಯಲ್ಲಿ ಶಕ್ತಿ ಬರುತ್ತೆ, ಮನೆಯಲ್ಲಿ ಶುಭ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಹಣಕಾಸಿನ ಕೊರತೆ ಇರೋದಿಲ್ಲ, ಮನೆಗೆ ಒಂದು ಧನಾತ್ಮಕ ಶಕ್ತಿ ಕೂಡ ಬರುತ್ತೆ. ಇನ್ನು ಪಚ್ಚಕರ್ಪೂರದಲ್ಲಿ ಹೋಮಗಳಿಗೆ ಹಾಕಿದ್ರೆ ವಶೀಕರಣ ಆಗುತ್ತೆ. ಹೋಮಕ್ಕೆ ಮಾಡಿದಾಗ ಆ ಹೋಮ ಸಾರ್ಥಕತೆಯನ್ನು ಪಡೆಯುತ್ತೆ. ಕೇವಲ ಪಚ್ಚಕರ್ಪೂರದ ಹೋಮವನ್ನು ಕೂಡ ನಾವು ಮಾಡ್ಬೋದು. ಇನ್ನು ದೇವಾಲಯಕ್ಕೆ ಯಾರು ಪಚ್ಚಕರ್ಪೂರವನ್ನು ದಾನವಾಗಿ ನೀಡ್ತಾರೆ, ಪಚ್ಚಕರ್ಪೂರ ಸ್ವಲ್ಪ ದೇವಸ್ಥಾನಕ್ಕೆ ಕೊಟ್ಟು ಬಂದರೆ ನಮಗೆ ಕೀರ್ತಿ ಸಿಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ರಾಜಕೀಯ ಒಂದು ಒಳ್ಳೆಯ ಹುದ್ದೆ ಸಿಗುತ್ತೆ, ಹಾಗೆಯೇ ಉದ್ಯೋಗದಲ್ಲಿ ಶುಭ ಆಗುತ್ತೆ, ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದು ಸಣ್ಣ ಸೂಕ್ಷ್ಮದಲ್ಲಿಯೇ ಮೋಕ್ಷ ಅಂತ ಹೇಳುತ್ತೆ. ಇನ್ನು ಸಂತಾನಕ್ಕಾಗಿ ಅಥವಾ ಮಕ್ಕಳ ಅಪೇಕ್ಷೆ ಇರೋರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವಿ, ನಾಗಾರಾಧನೆ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಅದರ ಜೊತೆಗೆ ಮತ್ತೊಂದು ತಂತ್ರ ಇದೆ. ಅದೇನು ಅಂದರೆ ಸಂತಾನಕ್ಕಾಗಿ ಹಾಲಿಗೆ ಸ್ವಲ್ಪ ಪಚ್ಚಕರ್ಪೂರ ಹಾಕಿ, ಶುದ್ಧವಾದ ಹಾಲಿಗೆ ಪಚ್ಚಕರ್ಪೂರ ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಅಭಿಷೇಕ ಮಾಡಿ ಆ ಅಭಿಷೇಕದ ಆ ಒಂದು ನೀರನ್ನು ತಾವು ಸ್ವಲ್ಪ ಸೇವನೆ ಮಾಡಿಕೊಂಡಿದ್ದೆ ಆದರೆ, ಮನೆಯಲ್ಲಿಯೇ ಪುಟ್ಟ ವಿಗ್ರಹ ಇದ್ದರೆ ಅದಕ್ಕೂ ಅಭಿಷೇಕ ಅಥವಾ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಟು ಆ ನೀರನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ಗರ್ಭದೋಷಗಳೇನಾದರೂ ಇದ್ದರೆ ಹೊರಟೋಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.